ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾವು ರಿಲೇಷನ್ ಒಂದು ಮದುವೆ ಇತ್ತು. ಮದುವೆಗೆ ಎಲ್ಲರೂ ಬಂದಿದ್ರಿ. ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ಇಬ್ಬರು ಅತ್ತಿಗೆಯರು, ದೊಡ್ಡ ಅತ್ತಿಗೆ, ಚಿಕ್ಕ ಅತ್ತಿಗೆ, ಚಿಕ್ಕಪ್ಪನ ಮಕ್ಕಳು, ನಾವೆಲ್ಲ ಮದುವೆಗೆ ಬಂದ್ವಿ. ನಮ್ಮಪ್ಪ ಬಸ್ಸಲ್ಲಿ ಬರ್ತೀನಿ ಅಂದರು. ನಾವು ಅಣ್ಣ ಕಾರಲ್ಲಿ ಜಾಗ ಇದೆ ಬನ್ನಿರಿ ಅಂದರು. ನಾನು ನನ್ನ ಮಕ್ಕಳು ಮತ್ತು ಅಮ್ಮ ಕಾರಲ್ಲಿ ಬಂದ್ವಿ. ನೋಡಿ, ನಮ್ಮ ಅತ್ತಿಗೆ ಲಾಸ್ಟ್ ಮಗಳು. ಅವರೆಲ್ಲ ಚೆನ್ನಾಗವ್ರಂತೆ. ನೀನು ಚೆನ್ನಾಗಿದೆಯಾ? ಹೌದಾ? ನಿನ್ನ ಹೆಸ್ರೇನು? ಇಂದು. ನಾವು ಯಾರು ಮದುವೆಗೆ ಹೋಗಿದ್ದೀವಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಲ್ವಾ? ಯಾರ್ದು ಮದುವೆಪ್ಪ ಇದು ಅಂತ ಅಂದ್ಕೊಂಡಿದ್ದೀರಾ? ಇದು ಬಂದು ನಮ್ಮ ಚಿಕ್ಕಪ್ಪನ ಮಗಳ ಮದುವೆ. ಇದು ರಕ್ಷಿತದು. ಅದಕ್ಕೆ ಮದುವೆಗೆ ಬಂದಿದ್ವಿ. ರಕ್ಷಿತಾ ಮದುವೆಗೆ ಬಂದಿದ್ವಿ. ಏನು ಹೆಸರು ಅದಕ್ಕಿದು? ಅದೇನಾ ನಿಮ್ಮ ಮಕ್ಕಳ ಹೆಸರು? ಚೆನ್ನಾಗಿ ನಮ್ಮ ದೊಡ್ಡ ಭಾವ, ನಮ್ಮ ದೊಡ್ಡ ಅಕ್ಕ, ನಮ್ಮ ಮೂರನೇ ಅಕ್ಕ, ನನ್ನ ತಂಗಿ, ನಮ್ಮ ಭಾವನ ಮಕ್ಕಳು, ರಕ್ಷಿತ ಅವರಪ್ಪ, ಹುಡುಗಿ ಇದ್ದಾರಲ್ಲ, ಹುಡುಗಿ ಪಕ್ಕದಲ್ಲಿರೋದು ಅವರಪ್ಪ, ಹುಡುಗಿಯವರಪ್ಪ ಆದಮೇಲೆ ನಮ್ಮ ದೊಡ್ಡ ಭಾವ, ನಮ್ಮ ಅಕ್ಕ, ಆಮೇಲೆ ಹುಡುಗಿಯವರ ಅಮ್ಮ ಇದ್ದಾರೆ, ಆಮೇಲೆ ನಮ್ಮ ಅಕ್ಕ ಮೂರನೇ ಅಕ್ಕ, ಆಮೇಲೆ ನನ್ನ ಲಾಸ್ಟ್ ತಂಗಿ, ನಮ್ಮ ಅಕ್ಕ ದೊಡ್ಡ ಮಗ. ಇವರಿಷ್ಟು ಜನ ನನ್ನ ಫ್ಯಾಮ್ಲಿ ಫೋಟೋ ಇಟ್ಕೊತಾಯಿತ್ತು. ನಾನು ಅಲ್ಲಿಂದ ಸ್ಕ್ರೀನ್ ಹಿಡಿದೆ. ಶಯನ್ ಅವರಪ್ಪ. ನಿಮಗೆ ಗೊತ್ತಿರುತ್ತೆ ಅವರನ್ನು, ಆಲ್ಮೋಸ್ಟು ವಿಡಿಯೋದಲ್ಲಿ ನೋಡಿಸ್ತಾ ಇರ್ತೀನಿ. ಇವರು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಫ್ರೆಂಡು ಭವ್ಯ ಅಂತ. ಭವ್ಯವರ ಅಮ್ಮ ಗೌರಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ದಿವ್ಯವರ ಅಕ್ಕ ಭಾಗ್ಯಕ್ಕ. ಇವರು ನನ್ನ ಫ್ಯಾಮ್ಲಿ. ನಮ್ಮ ಫ್ಯಾಮ್ಲಿ ಹೇಗೋ ಅವರು ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇವರು. ಏನೇ ಆಗಲಿ ಶೇರ್ ಮಾಡೋಂಥದ್ದು ನನ್ನ ಫ್ರೆಂಡ್ಸ್. ಇವರು ತುಂಬ ಇಷ್ಟಪಡೋಂಥ ಫ್ರೆಂಡ್ಸು, ಫ್ಯಾಮ್ಲಿ ತುಂಬಾ ಇಷ್ಟ. ಅವ್ರು ಅಂದರೆ ನನಗೆ ಅವರು ಅಂದರೆ ಹೇಗೆ ಇಷ್ಟನೋ ಅವ್ರಿಗೆ ನಮ್ಮ ಫ್ಯಾಮ್ಲಿ ಅಂದರೆ ತುಂಬ ಇಷ್ಟ. ನನಗೆ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಸರ್ಕಲ್ ಇದೆ ಅಂದರೆ ಅದು ಭವ್ಯ ಮತ್ತು ದಿವ್ಯ ಅಷ್ಟೇ. ಅದರಲ್ಲಿ ಗೀತಾ ಅಂತ ಫ್ರೆಂಡ್ ಇದ್ದಾರೆ. ಇವ್ರು ಮೂವರೇ ನನಗೆ ತುಂಬ ಕ್ಲೋಸು, ತುಂಬ ಹತ್ರ. ಏನಾದರೂ ಒಂದು ವಿಷಯಕ್ಕೆ ಒಂದು ಕಾಲ್ ಮಾಡ್ತೀನಿ. ಒಂದು ಫ್ರೆಂಡ್ಸಲ್ಲಿ ನಮ್ಮ ಬಾಂಡಿಂಗ್ ಇದೆ ಅಂದರೆ ಗೀತಾ, ಭವ್ಯ, ದಿವ್ಯ. ನಾನು ಫೋನ್ ಮಾಡಲಿಲ್ಲ ಅಂದರು ಅಕಸ್ಮಾತ್ ಅವರೇ ನನಗೆ ಕಾಲ್ ಮಾಡಿ ಮಾತಾಡಿಸ್ತಾರೆ. ಅಷ್ಟು ಕ್ಲೋಸು ನನಗೆ ಅವರಂದರೆ. ನನಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಇವ್ರು ಮೂವರೇ ನನ್ನ ಫ್ರೆಂಡ್ ಸರ್ಕಲ್. ನನಗಿರೋದು ಇಷ್ಟೇ. ಗೀತಾ ಮದುವೆಗೆ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಗೀತಾ ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ ನಿಮಗೆ. ಗಣೇಶ ಹಬ್ಬದ ದಿನ ಸಿಕ್ಕಿದ್ಲು. ಬಟ್ ನಾನು ಆಗ ಡೈಲಿ ವಿಡಿಯೋ ಮಾಡ್ತಾ ಇರಲಿಲ್ಲ, ರಂಗೋಲಿ ವಿಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಆವಾಗೇನಾದರೂ ನಾನು ಡೈಲಿ ವಿಡಿಯೋ ಹಾಕಂಗಿದ್ದರೆ ಖಂಡಿತ ಗೀತನ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ಯಾವಾಗಲಾದರೂ ಯಾವುದಾದ್ರೂ ಫಂಕ್ಷನಲ್ಲಿ ಗೀತಾ ಕಾಣಿಸಿದ್ರೆ ಖಂಡಿತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆದರೆ ನನ್ನ ಫ್ರೆಂಡ್ಸ್ ಈ ಮದುವೆಯಲ್ಲಿ ಸಿಕ್ಕಿದಾಗ ನನಗೆ ತುಂಬಾ ಖುಷಿ ಆಯಿತು. ಆ ಮೈಂಡಲ್ಲಿರೋಂಥ ಮೈಂಡು ಒಂಥರ ಬೇಜಾರಾಗೋಗಿತ್ತು. ಅವ್ರು ನೋಡಿ ಅದನ್ನು ಮರ್ತೆ ಅಂತ ಅಂದ್ಕೊಬೋದು ಆ ಬೇಜಾರನ್ನು. ಬಟ್ ತುಂಬಾ ಖುಷಿ ಆಯಿತು ನನಗೆ ಅವ್ರು ಸಿಕ್ಕಿದ್ದು. ನಾವು ಫೋಟೋ ಇಟ್ಕೊಳೋದು, ಯಾರಿಗೂ ನಾನು ಫೋನ್ ಕೊಡಲಿಲ್ಲ ವಿಡಿಯೋ ಮಾಡೋದಕ್ಕೆ. ಫೋಟೋ ಇಡ್ಸ್ಕೊಂಡು ಸೀದಾ ಊಟದ ಮನೆಗೆ ಬಂದ್ವಿ, ಊಟ ತಿನ್ನೋದಕ್ಕೆ ಅಂದ್ಬಿಟ್ಟು. ಫ್ರೆಂಡ್ ಜೊತೆ ಕೂತ್ಕೊಂಡು ಊಟ ಮಾಡೋ ಖುಷಿನೇ ಬೇರೆ ಇರುತ್ತಲ್ವ. ಸೊ ಕೂತ್ಕೊಂಡು ಫ್ರೆಂಡ್ ಜೊತೆ ಊಟನ ಎಂಜಾಯ್ ಮಾಡ್ಕೊಂಡು ಊಟನ
ಮಾಡ್ತಾಯಿದ್ದೀವಿ. ಬನ್ನಿ ನೀವು ಮದುವೆ ಊಟ ತಿನ್ನೀರಾ? ಇವರು ಭವ್ಯ ಮಕ್ಕಳು, ನನ್ನ ಫ್ರೆಂಡ್ ಭವ್ಯ ಮಕ್ಕಳಿಬ್ರು. ನಮ್ಮ ಖುಷಿಕಾ ಅವ್ರು ಮೂವರು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರು. 7 ಜನ ಇದ್ದಾರೆ. ನನ್ನ ಮಕ್ಕಳಿಬ್ರು, ಭವ್ಯ ಮಕ್ಕಳಿಬ್ರು, ದಿವ್ಯ ಮಗಳೊಬ್ಳು, ಆಮೇಲೆ ಭಾಗ್ಯಕ್ಕನ ಮಗಳು. ಇಷ್ಟು ಜನನೂ ನಿಂತ್ಕೊಂಡಿದ್ದೀವಿ ನೋಡಿ. ನಮ್ಮಮ್ಮ ಎಲ್ಲರೂ ನಿಂತ್ಕೊಂಡು ನನ್ನ ತಂಗಿ ವಿಡಿಯೋ ಮಾಡ್ತಾಯಿದ್ರು, ಎಲ್ಲರೂ ಹಾಯ್ ಮಾಡ್ತಾಯಿದ್ರು. ಹಾಗೆ ಪಾನಿಪುರಿ, ಬೇಲ್ಪುರಿ ಇತ್ತು, ಫ್ರೂಟ್ಸ್ ಇತ್ತು, ಐಸ್ ಕ್ರೀಮ್ ಇತ್ತು. ಎಲ್ಲ ತಿನ್ಕೊಂಡು ಮೇಲೆ ಬಂದ್ವಿ. ಅಕ್ಕ ತಾನೇ ಬಂದಿದ್ರು ಮದುವೆಗೆ. ವರ್ಷಿನಿ ನಮ್ಮ ಮಕ್ಕಳ ಜೊತೆ ಆಟ ಆಡ್ತಾಯಿದ್ವಿ. ಈ ಡೆಕೋರೇಷನ್ಗೆ ಲಕ್ಷ್ಮಿ ಮತ್ತು ನಾರಾಯಣನ ವಿಗ್ರಹನ ನಿಲ್ಲಿಸಿದ್ರು. ಹಾಗೆ ಫ್ಲವರ್ ಡೆಕೋರೇಷನ್ ಕೂಡ ಮಾಡಿದ್ದು. ಹಾಗೆ ಇವರು ಮದುವೆಗೆ ಮುಂಚೆ ಫೋಟೋ ಶೂಟ್ ಮಾಡಿಸಿದ್ದಾರೆ ಸಾಂಗ್ಸ್ಗೆ. ನಾವು ಸಾಂಗ್ಸ್ ಹಾಕೋಂಗಿಲ್ಲ ಅಲ್ವಾ, ಕಾಪಿ ರೈಟ್ ಬರುತ್ತೆ. ಅದಕ್ಕೆ ಸಾಂಗ್ಸ್ ಏನು ಹಾಕ್ತಾಯಿಲ್ಲ, ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ. ಅವ್ರದ್ದು ಸಾಂಗ್ ವಿಡಿಯೋ ಇದು. ಸ್ವಲ್ಪ ಸ್ಲಿಪ್ಪಿಂಗ್ ಹಾಕಿದ್ದೀನಿ ವಾಯ್ಸ್ದು, ನೀವು ಕೇಳಿಸ್ಕೊಳ್ಳಿ ಯಾವ ಸಾಂಗ್ದು ಅಂತ. ಹಾಡು ತುಂಬ ಚೆನ್ನಾಗೇ ಇದೆ ಅಲ್ವಾ, ತುಂಬ ಚೆನ್ನಾಗಿತ್ತು. ಅವರ ಫೋಟೋ ಶೂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು ಸಾಂಗು ಮತ್ತು ಅವರ ಫೋಟೋ ಶೂಟ್. ಯಾವ ಊರಲ್ಲಿ ಫೋಟೋ ಶೂಟ್ ಮಾಡಿದ್ರು ಗೊತ್ತಿಲ್ಲ ನನಗೇನು ಗೊತ್ತಿದೆ ಅಷ್ಟನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ನನ್ನ ತಂಗಿ ರೀಲ್ಸ್ ಮಾಡ್ತೀನಿ ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ಲು. ನಾನು ವಿಡಿಯೋ ಮಾಡ್ತೇನೆ, ನನ್ನ ಮಗಳು ವಿಡಿಯೋ ಮಾಡಿದ್ದಾಳೆ ನೋಡಿ. ಅಣ್ಣನ ಮಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದಾಳೆ. ಒಂದ್ಸರಿ ನೋಡ್ಕೊಬನ್ನಿ ಯಾವ ರೀತಿ ಹೇಳ್ತಾ ಇದ್ದಾಳೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ, ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ